ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾನು ಈ KHB-BDA ನಿಂದ ನೀವು ನಿವೇಶನಗಳನ್ನು ಪಡೆದಾಗ ಕಂಡೀಷನಲ್ ಸೇಲ್ ಡೀಡ್ ಅಥವಾ ಲೀಸ್ ಕಮ್ ಸೇಲ್ ಡೀಡ್ ಆಗಿರುತ್ತೆ. ಅದರ ನಂತರ ಅವಧಿಯ ಮುಗಿದ ನಂತರ ನೀವು ಅಬ್ಸಲ್ಯೂಟ್ ಸೇಲ್ ಡೀಡ್ ಮಾಡ್ಕೋಬೋದು. ಕೆಲವು ಬಾರಿ ನಮ್ಮ ಗಮನಕ್ಕೆ ಬಂದಿರೋದೇನಪ್ಪ ಅಂತಂದರೆ, ಈ 10 ವರ್ಷದ ಅವಧಿ ಮುಗ್ದಿರೋದಿಲ್ಲ, ಆದರೆ ಜನ ಈ ಒಂದು ಏನು ಬೆಲೆ ಜಾಸ್ತಿ ಇರುತ್ತೆ ಅಥವಾ ಅವರಿಗೆ ಯಾವುದೇ ಒಂದು ಕಾರಣಗಳಿಂದ ತೊಂದರೆಗಳಿರ್ಬೋದು, ಇನ್ನಿತರ ಯಾವುದೇ ಒಂದು ಕಾರಣಗಳಿಂದ ಅದನ್ನು ಮಾರಾಟ ಮಾಡೋದಕ್ಕೆ ಇಷ್ಟಪಡ್ತಾರೆ. ಆಗ ಕೆಲವರು ನಮ್ಮ ಬಳಿ ಬಂದು ಹೇಳ್ತಾರೆ, ನೋಡಿ ಸರ್, ಈಗ 10 ವರ್ಷ ಆಗಿಲ್ಲ, ಅವರೇ ಓಪನ್ ಆಗಿ ಹೇಳ್ತಾ ಇದ್ದಾರೆ, ಆದರೆ ಅವರು GPA ಕೊಡ್ತಾರಂತೆ, ನಾನು ತಗೊಳ್ಳ ಅಂತ ಹೇಳ್ತಾರೆ. ಸ್ನೇಹಿತರೆ, ಕಾನೂನಾತ್ಮಕವಾಗಿ ಇದು ಒಂದು ದೊಡ್ಡ ಸಮಸ್ಯೆ. ಈಗ GPA ಅಂದರೆ ಏನಪ್ಪ ಅಂದರೆ ಜನರಲ್ ಪವರ್ ಆಫ್ ಅಟಾರ್ನಿ, ಅಂದರೆ ಅವರ ಪರವಾಗಿ ನೀವು ಅದನ್ನು ಹೋಲ್ಡ್ ಮಾಡ್ಬೋದು. ಆದರೆ ಎಲ್ಲಿವರೆಗೂ ಅಂತಂದರೆ ಆ ಒಂದು GPA ಕೊಟ್ಟಿರೋ ವ್ಯಕ್ತಿ ಬದುಕಿರುವವರೆಗೂ ಮಾತ್ರ. ಹಾಗಾಗಿ ಆ GPA ಕೊಡುವಂಥ ವ್ಯಕ್ತಿ ಮರಣ ಹೊಂದಿಬಿಟ್ರೆ ನಿಮಗೆ ಮತ್ತೆ ಅದರಲ್ಲಿ ಪ್ರಾಪರ್ಟಿ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಂತರ ಈ 10 ವರ್ಷದ ನಂತರ ಆ ವ್ಯಕ್ತಿ ನಾನು ಈ ಆಸ್ತಿನ ನಾನು ಮಾರಾಟ ಮಾಡಲ್ಲ, ಈ GPAನ ಕ್ಯಾನ್ಸಲ್ ಮಾಡ್ತೀನಿ ಅಂತಂದಾಗ ನಿಮ್ಮ ಬಳಿ ಕಾನೂನಿನಡಿಯಲ್ಲಿ ಯಾವುದೇ ರೀತಿಯಾದ ಒಂದು ಸಹಕಾರ ಸಿಗಲ್ಲ. ಯಾಕೆಂದರೆ GPA ಅಂದರೆ ಅವರ ಪರವಾಗಿ ಕೆಲವು ಕಾರ್ಯಗಳನ್ನು ನಿಮಗೆ ಮಾಡೋದಕ್ಕೆ ನೀಡುವಂಥ ಅಧಿಕಾರದ ಪತ್ರ. ಹಾಗಾಗಿ ಯಾವತ್ತೇ ಆಗಲಿ ನೀವು ಅದರ ಮಾಲೀಕರಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದೇ ಒಂದು ಬದಲಾದ ಸಂದರ್ಭಗಳಲ್ಲಿ ನೀವು ಕೂಡಿಟ್ಟ ಹಣ, ನೀವು ಕಷ್ಟಪಟ್ಟು ಗಳಿಸಿದ ಹಣ ನೀವು ಕಳೆದುಕೊಳ್ಳುವ ಒಂದು ಸಾಧ್ಯತೆಗಳಿದೆ. ಹಾಗಾಗಿ ಸಾಮಾನ್ಯವಾಗಿ ಕಾನೂನು ಸಲಹೆಗಾರರಾಗಿ ನಾವು ಈ ರೀತಿಯ ಒಂದು ಸಂದರ್ಭಗಳಲ್ಲಿ ಆ ರೀತಿ GPA ಮೂಲಕ ನೀವು ದಯವಿಟ್ಟು ಈ ಥರ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಡಿ ಅಥವಾ ಈ ರೀತಿ ವ್ಯವಹಾರಗಳನ್ನು ಮಾಡಬೇಡಿ ಅಂತ ನಾವು ಸಾಮಾನ್ಯವಾಗಿ ಸಲಹೆ ಕೊಡ್ತೀವಿ. ಈ ಒಂದು ಆಸ್ತಿ ಮಾರಾಟದ ವಿಚಾರದಲ್ಲಿ GPA ಬಗ್ಗೆ ಬಹಳ ಒಂದು ವಿಶೇಷವಾದ ಕಾನೂನಿದೆ. ಆ ಕಾನೂನಿನ ಬಗ್ಗೆ ನಾನು ಈ ಹಿಂದೊಮ್ಮೆ ಹೇಳಿದಂತೆ ಜ್ಞಾಪಕ ಇದೆ, ಆದರೆ ಇದು ಬಹಳ ಅತಿ ಅವಶ್ಯಕ ಇರೋದಕ್ಕೆ ನಾನು ಇನ್ನೊಮ್ಮೆ ಅದನ್ನು ನಾಳೆ ಹೇಳ್ತೀನಿ. ನಾಳೆ ಮತ್ತೊಮ್ಮೆ ನಾವು ಭೇಟಿಯಾಗೋಣ ಸ್ನೇಹಿತರೆ. ನಮಸ್ಕಾರ.